ಸೋಮವಾರಪೇಟೆ ಜಿಲ್ಲೆಯ ಜೆಡಿಎಸ್ ಪಕ್ಷಕ್ಕೆ ಕೆಲವರು ಸೇರಿ ಹಂಗಾಮಿ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿರುವುದನ್ನು ಖಂಡಿಸಿರುವ ಪಕ್ಷದ ಮುಖಂಡರು ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಸೇರಿ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿ ಪಕ್ಷದ ವರಿಷ್ಠರಿಗೆ ಒಪ್ಪಿಗೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ವಕ್ತಾರ ಕಾಟ್ನಮನೆ ವಿಠ್ಠಲಗೌಡ ಮಾತನಾಡಿ, ಜನವರಿ 5ರಂದು ಕುಶಾಲನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪಕ್ಷದ ಸಭೆಯಲ್ಲಿ ಕೆಲವೇ ಮಂದಿಯ ಸಮ್ಮುಖದಲ್ಲಿ ಕರ್ಮಾಣ ಸುಬ್ಬಣ್ಣ ಅವರನ್ನ ಜೆಡಿಎಸ್ ಹಂಗಾಮಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ನಿಯಮಬಾಹಿರವಾಗಿದೆ. ಈ ಆಯ್ಕೆಯನ್ನು ಪಕ್ಷದ ಮುಂಚೂಣಿ ಕಾರ್ಯಕರ್ತರು ಒಪ್ಪುವುದಿಲ್ಲ ಎಂದು ಹೇಳಿದರು. ಒಂದು ಜೆಡಿಎಸ್ ನಲ್ಲಿ ನಡೆಯುತ್ತಿರತಕ್ಕಂತಹ ಒಂದು ಬೆಳವಣಿಗೆಗಳ ಬಗ್ಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ನಾವು ಪತ್ರಿಕಾಗೋಷ್ಠಿನ ಕರೆದಿದ್ವಿ. ಏನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇದೆ ಅಂತಕ್ಕಂಥ ನಮಗೆ ಮಂದಟ್ಟು ಮಾಡ್ಕೊಳ್ಳಿಕ್ಕೆ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಸ್ವಯಂ ಘೋಷಿತ ನಾಯಕನಾಗಿ ಬಿಂಬಿಸಿಕೊಂಡಿರುವಂತಹ ಒಂದು ವ್ಯಕ್ತಿ ಸುಮಾರು GVC ಅವರು 2018 ಎಲೆಕ್ಷನ್ ಕೂಡ ಇಡೀ ಸ್ಥಳೀಯ ನಾಯಕರುಗಳು ನಮ್ಮ ಕಂಟ್ರೋಲ್ ಅಂತ ಹೇಳಿ ಅದನ್ನು ದುರುಪಯೋಗಪಡಿಸಿಕೊಂಡು ಏನೇನು ಮಾಡಲಿಕ್ಕೆ ಹೊರಟಿದ್ದಾರೆ, ಪಕ್ಷವನ್ನು ಅಧೋಗತಿಗೆ ತರಲಿಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಮತ್ತೆ ಸಂಘಟನೆ ಬಗ್ಗೆ ನಾವು ಮಾತಾಡಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಮೊನ್ನೆ ನೋಡಿ ಸ್ನೇಹಿತರೆ, ಮೊನ್ನೆ ಸೋಮವಾರ 5ನೇ ತಾರೀಕು ಒಂದು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ಟಾಪ್ ಇನ್ ಟೌನ್ ಹೋಟೆಲ್ ಅಲ್ಲಿ ಕುಶಾಲನಗರದಲ್ಲಿ ಮೀಟಿಂಗ್ ಅಂತ ಹೇಳ್ತಾರೆ. ಆ ಮೀಟಿಂಗ್ ಅನ್ನ ಇಲ್ಲಿ ಸ್ವಯಂ ಘೋಷಿತವಾಗಿ ಘೋಷಿಸಿಕೊಂಡಿರ್ತಕ್ಕಂಥ ನಾಯಕ ಅಂತ ಹೇಳಿ ತಿರುಗಾಡ್ತಿದ್ದ ವ್ಯಕ್ತಿ ಒಂದು 15 ಜನರಿಗೆ 20 ಜನರಿಗೆ ಹೇಳ್ಕೊಂಡು ಅಲ್ಲಿ ಕಾರ್ಮಾಣ ಸುಬ್ಬಣ್ಣ ಅಂತ ಹೇಳೋನ್ನ ಅಧ್ಯಕ್ಷತೆ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಜಿಲ್ಲಾಧ್ಯಕ್ಷರು ರಾಜೀನಾಮೆ ನೀಡಿರುವುದರಿಂದ ಜಿಲ್ಲಾಧ್ಯಕ್ಷ ಸ್ಥಾನ ಖಾಲಿ ಇತ್ತು. ಆದರೆ ಉಳಿದ ಪದಾಧಿಕಾರಿಗಳು ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಆದರೂ ಅನೇಕ ಪದಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡದೆ ಸಭೆ ಕರೆದಿದ್ದಾರೆ. ಸೋಮವಾರಪೇಟೆಯ ಸ್ವಯಂ ಘೋಷಿತ ನಾಯಕನೋರ್ವನ ಚಿತಾವಣೆಯಿಂದ ಇಂತಹ ಅಭಾಸಗಳು ನಡೆಯುತ್ತಿವೆ ಎಂದು ದೂರಿದರು. ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪಟ್ಟಣದಲ್ಲಿ ಮುಂದಿನ ದಿನಗಳಲ್ಲಿ ಸಭೆ ಕರೆದು ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿ ಜೆಡಿಎಸ್ ಹೈಕಮಾಂಡ್ಗೆ ಕಳುಹಿಸಿ ಒಪ್ಪಿಗೆ ಪಡೆಯಲಾಗುವುದು ಎಂದರು. ಏನು MLA ಎಲೆಕ್ಷನ್ ಅಲ್ಲಿ ನಮ್ಮ ಅಭ್ಯರ್ಥಿ ಹತ್ರ ದುಡ್ಡು ತಗೊಂಡು ಎಲ್ಲರೂ ಬರೀ ಇವರೇ ಯಾರಿಗೂ ಗೊತ್ತಿಲ್ಲದಾಗೆ ಇವರೇ ಎಲ್ಲೋ ಒಂದು ರೂಮ್ನಲ್ಲಿ ಉಳ್ಕೊಳ್ಳೋದು, ಎಲ್ಲೋ ಇದು ಮಾಡ್ಕೊಂಡು ಇವರು ಪಕ್ಷ ಸಂಘಟನೆ ಇಲ್ಲ. ಈಗ ಪುನಃ ಈ ಎಲೆಕ್ಷನ್ ಬರ್ತಾ ಇದ್ದಾರೆ ಅಂದಾಗ ಈಗ ಇವರು ಈ ಪಕ್ಷ ಸಂಘಟನೆಗೆ ಹೊರಟಿದ್ದಾರೆ. ಆದರೂ ನಮ್ಮ ಎಲ್ಲರೂ ಕೇಳೋದಿಲ್ಲ, ನಮಗೆ ಗೊತ್ತೇ ಇಲ್ಲ, ವಿಷಯನೇ ಗೊತ್ತಿಲ್ಲ. ಎಲ್ಲರೂ ಈ ವಿಠಲ್ ನಮಗೆ ವಾಟ್ಸಪ್ ಹಾಕಿದ ಮೇಲೆ ನಮ್ಗೆ ಗೊತ್ತಾಗಿದ್ದ ಅವತ್ತಿನ ಕಾರ್ಯಕ್ರಮ ನಮಗೆ ಗೊತ್ತಿಲ್ಲದೆ ಅಂದ್ರೆ ನಾವು ಹೋಗೋಕ್ಕಾಗಿರಲಿಲ್ಲ. ಈ ಲೀಡರ್ಗಳು ಅಂತ ಏನಿದ್ದಾರೆ ನಾಯಕರುಗಳು ಅವರೆಲ್ಲ ಒಂದೊಂದು ಪಂಚಾಯತಿ ಎಲೆಕ್ಷನ್ ನಿಂತು ಗೆದ್ರೆ ಅವರಿಗೆ ರಾಜ್ಯ ಅಧ್ಯಕ್ಷರು ಬೇಕಾದ್ರೂ ಕೊಡಿಸುವ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಮಡಿಕೇರಿ ಕ್ಷೇತ್ರ ಸಮಿತಿ ಅಧ್ಯಕ್ಷ KT ಪರಮೇಶ್ ಮಾತನಾಡಿ, ಪಕ್ಷದ ಸಂಘಟನೆಯಲ್ಲಿ ಮುಂದಾಗದ ಕೆಲ ನಾಯಕರುಗಳು ಚುನಾವಣೆ ಸಂದರ್ಭ ಮಾತ್ರ ಕಾರ್ಯಾಚರಣೆಗೆ ಇಳಿಯುತ್ತಾರೆ, ನಂತರ ಪಕ್ಷವನ್ನು ಮರೆಯುತ್ತಾರೆ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಪ್ರಾರಂಭವಾಗುವ ಲಕ್ಷಣಗಳು ಗೋಚರಿಸುತ್ತಿರುವುದರಿಂದ ಸಭೆ ನಡೆಸಿ ನಿಯಮ ಬಾಹಿರ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿರುವುದು ಪಕ್ಷದ ಸಂಘಟನೆಗೆ ಹಾನಿಯಾಗುತ್ತಿದೆ. ಹಂಗಾಮಿ ಅಧ್ಯಕ್ಷರ ಆಯ್ಕೆಯನ್ನು ಒಪ್ಪುವುದಿಲ್ಲ ಎಂದು ಹೇಳಿದರು. ಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂದಣ್ಣ, ಸಂಘಟನಾ ಕಾರ್ಯದರ್ಶಿ ಆನಂದ್, ಹಿರಿಯ ಮುಖಂಡ ಹೊಸಬೀಡು ಹೂವಯ್ಯ ಇದ್ದರು.